ಬಂಡವಾಳ ಬಯಲು ಮಾಡ್ತೇನೆ ಅಂತ ಕಿಶೋರ್ ಹೀಗೆಲ್ಲ ಹೇಳೋದ. ಫ್ಯಾನ್ಸ್ ಶಾಕ್, ಸಿನಿ ಇಂಡಸ್ಟ್ರಿ ಶೇಕ್. ನಟ ಕಿಶೋರ್ ಅವರು ಸಿನಿಮಾ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದು, ನಟರು ತಮ್ಮ ಅಭಿಮಾನಿಗಳನ್ನ ಉದ್ದೇಶಪೂರ್ವಕವಾಗಿ ಮೂರ್ಖರನ್ನಾಗಿಸುತ್ತಾರೆ ಎಂದಿದ್ದಾರೆ. ಅಭಿಮಾನಿಗಳನ್ನು ಹಾಲಿನ ಅಭಿಷೇಕ ಮಾಡಿಸಿಕೊಳ್ಳಲು ಸೀಮಿತಗೊಳಿಸುತ್ತಾರೆ ಎಂದು ಕಿಶೋರ್ ಆರೋಪಿಸಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳ ಭಾಷೆಗಳ ಸಿನಿಮಾಗಳಲ್ಲಿ ಹೆಚ್ಚಾಗಿ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ನಟ ಕಿಶೋರ್ ಸದಾ ಸುದ್ದಿಯಲ್ಲಿ ಇರುವ ನಟ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಭಾಷಣಗಳಲ್ಲಿ ಅವರು ಆಡುವ ಮಾತುಗಳು ಕಾಂಟ್ರವರ್ಸಿಯಾಗುವುದೇ ಹೆಚ್ಚು. ರಾಜಕೀಯದಿಂದ ಹಿಡಿದು ಸಿನಿಮಾ ರಂಗದವರೆಗೂ ಅವರು ತಮ್ಮದೇ ಆದ ಅಭಿಪ್ರಾಯವನ್ನ ಹಂಚಿಕೊಂಡು ಪ್ರಚಾರದಲ್ಲಿ ಇರುವುದನ್ನೇ ಬಯಸುವವರು. ಅದರಲ್ಲಿಯೂ ಬಿಜೆಪಿ, ಆರ್ಎಸ್ಎಸ್, ಪ್ರಧಾನಿ ಮೋದಿ ಅವರ ಬಗ್ಗೆಯಂತೂ ನೆಗೆಟಿವ್ ಮಾತನಾಡಿರುವ ಮೂಲಕ ಚಾಲ್ತಿಯಲ್ಲಿರುವ ನಟ ಕಿಶೋರ್. ಆದ್ರೆ ಇದೀಗ ಸಿನಿಮಾ ನಟರ ಬಗ್ಗೆ ಅವರು ಆಡಿರುವ ಮಾತುಗಳು ಸಿನಿ ಇಂಡಸ್ಟ್ರಿಯಲ್ಲಿ ಹಲ್ಚಲ್ ಸೃಷ್ಟಿಸುತ್ತದೆ. ಅದು ಅವರು ಸಿನಿಮಾ ನಟರು ಹೇಗೆ ಅಭಿಮಾನಿಗಳನ್ನ ಮೂರ್ಖರನ್ನಾಗಿ ಮಾಡ್ತಾರೆ ಎಂದು ಹೇಳಿದ್ದಾರೆ. ಸತ್ಯವಾದ ಮಾತು ಸರ್ ಎಂದು ಶೀರ್ಷಿಕೆ ಕೊಟ್ಟು ಇದನ್ನು ಶೇರ್ ಮಾಡಲಾಗಿದೆ. ಅಲ್ಲದೆ ಸಿನಿಮಾಗಳು ಯಾಕೆ ಯಾರನ್ನು ಎಜುಕೇಟ್ ಮಾಡಲ್ಲ ಎಂದು ಹಲವರು ಕೇಳ್ತಾರೆ. ಆದರೆ ನಟರ ಅಭಿಮಾನಿಗಳನ್ನ ಎಜುಕೇಟ್ ಮಾಡಿಬಿಟ್ಟರೆ ಅಭಿಮಾನಿಗಳು ತಿರ್ಗಾ ಅವರನ್ನ ಪ್ರಶ್ನಿಸ್ತಾರೆ. ಉದಾಹರಣೆಗೆ ಸಿನಿಮಾಗಳಲ್ಲಿ ಕನ್ನಡ ಅಂತಾರೆ. ಅದನ್ನ ನೋಡಿದ ಅಭಿಮಾನಿಗಳು ನೀನೇನೋ ನಿಜ ಜೀವನದಲ್ಲಿ ಕನ್ನಡಕ್ಕಾಗಿ ಹೋರಾಡ್ತೀಯಾ, ಸುಮ್ಮನೆ ಸಿನಿಮಾದಲ್ಲಿ ರೀಲ್ ಬಿಡಲ್ಲ ಅಂತ ಪ್ರಶ್ನೆ ಮಾಡಲ್ವಾ? ಅದಕ್ಕಾಗಿ ಈ ನಟರು ಯಾವತ್ತಿಗೂ ಅಭಿಮಾನಿಗಳನ್ನ ಎಜುಕೇಟ್ ಮಾಡಲು ಹೋಗೋದೇ ಇಲ್ಲ ಎಂದಿದ್ದಾರೆ. ಈ ನಟರಿಗೆ ಏನು ಬೇಕು ಅಂದ್ರೆ ಫ್ಯಾನ್ಸ್ ಫಾಲೋವರ್ಸ್ ಹೆಚ್ಚಾಗಬೇಕು, ಹಾಲಿನ ಅಭಿಷೇಕ ಮಾಡ್ತಾ ಇರಬೇಕು, ನೀನೇ ನನ್ನ ದೇವ್ರು ಅಂತ ಇರಬೇಕು. ಇದೇ ನಟರ ಬಂಡವಾಳ ಎಂದಿದ್ದಾರೆ ನಟ ಕಿಶೋರ್. ಜನರನ್ನ ಮೂರ್ಖರನ್ನಾಗಿ ಮಾಡುವುದು ಇವರ ಕೆಲಸ ಅಷ್ಟೇ. ಅಭಿಮಾನಿಗಳ ಬಾಯಿ ಮುಚ್ಚಿಸಿಕೊಂಡು ಹಾಲಿನ ಅಭಿಷೇಕ ಮಾಡಿಸಿಕೊಳ್ತಾ ಇರ್ತಾರೆ. ಅಭಿಮಾನಿಗಳನ್ನ ಹೆಚ್ಚು ಎಜುಕೇಟ್ ಮಾಡಿದ್ರೆ ನೀವೇನು ಮಹಾ ಎಂದು ಫ್ಯಾನ್ಸ್ ಕೇಳಿದ್ರೆ ಅದಕ್ಕೆ ಇವರ ಬಳಿ ಉತ್ತರ ಇರಲ್ವಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ ಕಿಶೋರ್. ಅಲ್ಲದೆ ಒಂದ್ ವೇಳೆ ಫ್ಯಾನ್ಸ್ಗೆ ಮಾತನಾಡಲು ಬಿಟ್ರೆ ಬಾಯಿ ಮುಚ್ಚಿಕೊಂಡಿರು, ನನ್ನ ದುಡ್ಡಲ್ಲೇ ನೀನು ಕೆಲಸ ಮಾಡೋದು ಅನ್ನೋ ಮಟ್ಟಿಗೆ ಹೋಗಿ ಬಿಡ್ತಾರೆ. ಅದಕ್ಕಾಗಿಯೇ ನಟರು ಅವರಿಗೆ ಹೆಚ್ಚು ಶಿಕ್ಷಣ ಕೊಡುವಂತ ಏನನ್ನೂ ಸಿನಿಮಾಗಳನ್ನ ತೋರಿಸೋದಿಲ್ಲ ಎಂದು ಕಾಂಟ್ರವರ್ಸಿಯ ಮಾತನಾಡಿದ್ದಾರೆ. ಇದನ್ನು ಕೇಳಿ ಹಲವರು ವಿಭಿನ್ನ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಯಾಕೆಂದ್ರೆ ಎಷ್ಟೋ ಜನರಿಗೆ ಸಿನಿಮಾ ನಟರು ಎಂದರೆ ದೇವರಿಗೆ ಸಮಾನ. ಅವರು ತೋರಿಸುವುದನ್ನ ಕಣ್ಮುಚ್ಚಿ ಮಾಡ್ತಾರೆ. ಅವರಂತೆ ತಾವು ಕಾಣಬೇಕು ಎಂದು ಅವರ ಸ್ಟೈಲ್, ಮಾತು ಎಲ್ಲವನ್ನ ಅನುಸರಿಸುವ ದೊಡ್ಡ ವರ್ಗವೇ ಇದೆ. ಎಷ್ಟೋ ಬಾರಿ ಈ ನಟರಿಗಾಗಿ ತಮ್ಮ ಜೀವವನ್ನೇ ಕೊಟ್ಟವರು ಇದ್ದಾರೆ. ನಟರ ಒಂದು ಝಲಕ್ ನೋಡಲು ಪ್ರಾಣವನ್ನೇ ಒತ್ತೆ ಇಡುವವರು ಇದ್ದಾರೆ. ಇವರೆಲ್ಲರಿಗೂ ಈ ಸ್ಟೇಟ್ಮೆಂಟ್ ಶಾಕ್ ತಂದಿದೆ.